ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಸರಶಿವ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾನು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಹುಣ್ಣಿಮೆ, ದತ್ತಾತ್ರೇಯ ಜಯಂತಿ ಮತ್ತು ಶಬರಿಮಲೆಗೆ ಅಯ್ಯಪ್ಪಂಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕೂಗ್ತಾ ಇರ್ತಾರಲ್ಲ ಕೇಳಿಸುತ್ತೆ. ಇವತ್ತು ಇರುಮುಡಿ ಕಟ್ತಾ ಇದ್ದಾರೆ. ನೋಡೋಣ, ನಾವು ಎಲ್ಲ ಪೂಜೆ ಮಾಡಿ ಹೊರಡೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಇನ್ನೂ ಅವರು ಇರುಮುಡಿ ಕಟ್ತಾ ಇದ್ದಾರಾ ಇಲ್ಲ ಕಟ್ಟಿ ಹೊರಟಿದ್ದಾರಾ ಗೊತ್ತಿಲ್ಲ. ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಪೂಜೆ ಎಲ್ಲ ಮಾಡಿದೆ, ಅದನ್ನೆಲ್ಲ ನಿಮಗೆ ಒಂದು ಲಾಗ್ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಈ ದಿನ ವಸ್ತುಲ ಹುಣ್ಣಿಮೆ. ಅದು ಹುಣ್ಣಿಮೆ ಅಂತಂದರೆ ನಾವು ನಮ್ಮ ಹಳ್ಳಿ ಕಡೆ ಎಲ್ಲ ನಂಜುಂಡೇಶ್ವರಂಗೆ ಮತ್ತು ದೇವ್ರಿಗೆ ಶಿವನಿಗೆ ಸಂಬಂಧಪಟ್ಟದಂಗೆ ಎಲ್ಲರೂ ಆ ದಿನ ಪೂಜೆ ಮಾಡಿ ಉಪವಾಸ ಇದ್ದು ನೆಲ ಬಿಡ್ತಾರೆ. ಆ ಥರನೇ ನಾನು ಬೆಂಗಳೂರಲ್ಲಿದ್ದರೂ ಸಹ ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ನಾನು ಯಾವಾಗ ವರ್ಷದಲ್ಲಿ ಒಂದು 3 ಟೈಮು ಯಾವಾಗಾದರೂ ಮಾಡ್ತಾಯಿರ್ತೀನಿ ಈ ಥರ. ದೇಹಕ್ಕೂ ಒಳ್ಳೆಯದು, ದೇವರು ಒಳ್ಳೇದು ಮಾಡ್ತಾನೆ ಉಪವಾಸ ಇರೋದು. ನನಗೆ ತಿಳಿದಿರೋ ರೀತಿ ಪೂಜೆ ಮಾಡ್ತೀನಿ. ಓಂ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀಚಕ್ರಕ್ಕೆ ಶರಣ. ಎಲ್ಲ ದೇವಾದಿ ದೇವತೆಗಳಿಗೂ ಅಷ್ಟದಿಕ್ಪಾಲಕರಿಗೂ ಭೂಮಿತಾಯಿ ಬಸವಣ್ಣ, ಸೂರ್ಯದೇವ, ಚಂದ್ರದೇವ, ಗಂಗೆ ಮಾತೆ, ಎಲ್ಲ ದೇವಾದಿ ದೇವತೆಗಳಿಗೂ ಶರಣ. ಏನೇ ತಪ್ಪಿದ್ರು ನಿಮ್ಮ ಹೊಟ್ಟೆಗೆ ಹಾಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ. ಎಲ್ಲದೂ ನೆನೆಸ್ಕೊಂಡು ಪೂಜೆ ಮಾಡಿದ್ವಿ. ಲಾಸ್ಟ್ಗೆ ನಮ್ಮ ವೈಭವ್ ನಾನು ಮಾಡ್ತೀನಿ ಗಂಧಕಡಿ ಕೊಡು ಅಂತಿದ್ದ. ಅವನ ಕೈಲೂ ಗಂಧಕಡಿ ಎಲ್ಲ ಬೆಳಗಿಸಿ ಅವನು ಪೂಜೆ ಮಾಡ್ದ. ಅವ್ನು ದೀಪ ಹಚ್ಚಿದ ತಕ್ಷಣವೇ ಕೈ ಮುಗಿತಾನೆ. ಆದರೆ ಇವಾಗ ಗಂಧಕಡಿ ಹಚ್ಚಿದ್ರಿಂದ ಅವ್ನ ಕೈ ಕೊಡಬೇಕು, ಸುಟ್ಕೊಬಿಡ್ತಾನೆ ಅಂತ ಭಯ. ಜೊತೆಲೇ ಹಿಡ್ಕೊಂಡು ಅವನಿಗೆ ಕೈ ಸುಟ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಕೈ ನಮಸ್ಕಾರ ಎಲ್ಲ ಮಾಡಿಸ್ದೆ. ನಂತರ ದೇವರಿಗೆ ನೈವೇದ್ಯ ಮಾಡಿ ಕೈ ಮುಗಿದು ಎಲ್ಲ ಮುಗೀತು. ಮನೆ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂಥೇಳಿ ವೈಭವ್ ನಾನು ಇಬ್ಬರು ರೆಡಿಯಾಗಿ ಹೊರಡ್ತಾ ಇದ್ವಿ. ಅವ್ನಿಗೆ ಇನ್ನೂ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಅಲ್ಲೇ ಕೈ ಮುಕ್ಕೊಂಡು ನಿಂತಿರೋಣ, ಅಲ್ಲೇ ಗಂಧಕಡಿ ಹಚ್ಕೊಂಡು ನಿಂತಿರೋಣ ತಿರುಗ್ಕೊಂಡು ಅಂತ ಆಸೆ. ಆಮೇಲೆ ಹೆಂಗೋ ಕರ್ಕೊಂಡು ಹೊರಗಡೆ ಬಂದೆ. ದೇವಸ್ಥಾನ ಹತ್ರ ಬಂದ್ವಿ. ಇದೇ ಪುಟ್ಟ ಗುಡಿ, ಆದರೆ ಇಲ್ಲಿ ತುಂಬ ಕಾರ್ಯಕ್ರಮಗಳು ಜರುಗ್ತವೆ. ಅಯ್ಯಪ್ಪ ಸ್ವಾಮಿ ಸೀಸನ್ ಬಂದಾಗ ಆ ತಿಂಗಳು ಪೂರ್ತಿ ಇಲ್ಲಿ ಇರುಮುಡಿ ನಡೆಯುತ್ತೆ. ಶಿವರಾತ್ರಿಯಲ್ಲೆಲ್ಲ ಇಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರೆ ಥರ ಮಾಡಿ ಊಟ ಎಲ್ಲ ಹಾಕ್ತಾರೆ. ಇದೇ ಮೂಲ ದೇವರು ಶ್ರೀ ಶನೇಶ್ವರ ಸ್ವಾಮಿ. ನವಗ್ರಹಗಳು ಸಹ ಇದ್ದಾವೆ ಇಲ್ಲಿ. ಈ ದೇವಸ್ಥಾನ ಚಿಕ್ಕದಾದರೂ ಇಲ್ಲಿಗೆ ಒಂದು ಟ್ರಸ್ಟ್ ಥರ ಇದೆ. ಟ್ರಸ್ಟಲ್ಲಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವ ಎಲ್ಲ ಇದೆ. ಮುಂದಿನ ತಿಂಗಳು ಅದೆಲ್ಲ ಮಾಡ್ತಾರೆ. ನಿಮ್ಗೆ ತೋರಿಸ್ತೀನಿ, ಅದೆಲ್ಲ ಒಂದು ವಿಡಿಯೋ ಮಾಡಿ. ಸ್ನೇಹಿತರೆ, ಇಲ್ಲೆಲ್ಲ ಇರುಮುಡಿ ಆಲ್ರೆಡಿ ಕಟ್ಟಿದ್ದಾರೆ ನೋಡಿ. ಇಷ್ಟು ಜನ ಕಟ್ಟಿದ್ದಾರೆ. ಒಂದು 35-40 ಸೀಟ್ ಹೋಗ್ತಾ ಇದ್ದಾರಂತೆ ಒಂದೇ ಬಸ್ಸಲ್ಲಿ. ಅವರು ಇರುಮುಡಿ ಕಟ್ಟಿಸ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಜನಕ್ಕೆ ಇರುಮುಡಿ ಇರೋದ್ರಿಂದ ಇರುಮುಡಿ ಕಟ್ತಾಯಿದ್ರು. ನಾವು ಇವಾಗ ಹೋಗಿ ನೋಡ್ತಾ ಇದ್ದೀವಿ ಇರುಮುಡಿನ. ಇದು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ, ಕಟ್ಬಿಡ್ತಾ ಇದ್ದಾರೆ. ಬನ್ನಿ ಮುಂದೆ ಹೋಗಿ ನೋಡೋಣ. ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ರಿಲೇಷನ್ ಅವರೆಲ್ಲ ಹೋಗೋರಿಗೆ. ನೋಡಿ, ತುಪ್ಪದ ಕಾಯಿ, ಇಲ್ಲಿ ಕಾಯೆಲ್ಲ ತೂತು ಮಾಡಿ ಎಳ್ನೀರು ತೆಗೆದು ಎಲ್ಲ ನೀಟಾಗಿ ಕಾಯಿ ಮೇಲಿರೋ ಎಲ್ಲ ತೆಗೆದು ಅದು ತುಪ್ಪ ತುಂಬಕ್ಕೆ ರೆಡಿ ಮಾಡ್ತಾಯಿದ್ರು ಅವರು. ಇಲ್ಲಿ ಬಂದು ಇಬ್ಬರು ಇದ್ದಾರೆ ಗುರುಸ್ವಾಮಿಗಳು. ಇಬ್ಬರು ಇರೋದ್ರಿಂದ ಆ ಕಡೆ ಒಬ್ಬರು ಇರುಮುಡಿ ಕಟ್ತಾ ಇದ್ದಾರೆ, ಈ ಕಡೆ ಒಬ್ಬರು ಇರುಮುಡಿ ಕಟ್ತಾ ಇದ್ದಾರೆ. ಹರಕೆ ಕಟ್ಕೊಂಡಿರೋರು ಈ ಥರ ತುಪ್ಪದ ಕಾಯಿನ ತುಂಬಿಸಿ ಅವರು ಹೋಗೋ ಇರುಮುಡಿ ಚೀಲಿಗೆ ಹಾಕ್ತಾರೆ. ಇಲ್ಲ ಅವರು ಇರುಮುಡಿ ಕಟ್ಕೊಂಡು ಹೋಗೋವಾಗೂ ಒಂದು ಕಾಯಿನ ತುಂಬಿಕೊಂಡು ತಗೊಂಡೊಯ್ತಾರೆ. ಇದು ಒಂಥರ ಅಯ್ಯಪ್ಪನಿಗೆ ತುಂಬ ಇಷ್ಟವಾದ ಕ್ರಿಯೆ. ಈ ವರ್ಷದಲ್ಲಿ ನಾನು ಇದೇ ಫಸ್ಟು ನೋಡ್ತಾ ಇರೋದು ತುಪ್ಪದ ಕಾಯಿ ತುಂಬೋದನ್ನು. ಆಗಲೇ 1-1:30 ಆಗಿದೆ ಟೈಮು. ಇವಾಗ ಅವರು ಬಿಸಿಲಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಅವ್ರ ಮನೆಯವರೆಲ್ಲರೂ ಭಕ್ತಿಯಿಂದ ಅವ್ರ ಮಾಲೆ ಹಾಕ್ದಾಗಿಂದ ಹೋಗಿ ಬರೋವರೆಗೂ ಯಾವ ರೀತಿ ಸ್ವಚ್ಛವಾಗಿದ್ರು ಅದೇ ಥರ ಸ್ವಚ್ಛತೆನ ಮೇಂಟೈನ್ ಮಾಡ್ತಾರೆ. ಅವ್ರ ರಿಲೇಷನ್ ಅವ್ರುಗಳೆಲ್ಲ ಬಂದು ಭಾಗಿಯಾಗ್ತಾರೆ. ಇಂಥ ಪ್ರೋಗ್ರಾಮ್ ಅಂತ ಅಂದಾಗ ಎಲ್ಲರೂ ಜೊತೆಗೆ ಇದು ಮಾಡೋದು ಚೆನ್ನಾಗಿರುತ್ತೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾರೆ ಅವರು. ಅಷ್ಟು ತುಪ್ಪ ತುಂಬಿಬಿಟ್ಟು ಮೇಲ್ಗಡೆ ಪ್ಯಾಕ್ ಮಾಡಿ ವಿಭೂತಿ ಎಲ್ಲ ಹಚ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಬಿಟ್ಟು ಎಷ್ಟು ನೀಟಾಗಿ ಮಾಡಿರ್ತಾರೆ. ಅವರಲ್ಲಿ ಹೋಗಿ ಅರ್ಪಿಸೋ ಗಂಟನೂ ಅದೇನೂ ಆಗೋಲ್ಲ ಅಂದರೆ ಗ್ರೇಟು. ಈ ತಿಂಗಳು ಪೂರ್ತಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲ ಅಯ್ಯಪ್ಪ ದೇವಸ್ಥಾನಗಳು, ಆಂಜನೇಯನ ದೇವಸ್ಥಾನಗಳಲ್ಲಿ, ಶನೇಶ್ವರನ ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲೂ ಆಲ್ಮೋಸ್ಟು ಅಯ್ಯಪ್ಪನಿಗೆ ಇರುಮುಡಿ ಕಟ್ಟೋದಿರುತ್ತೆ. ಅಯ್ಯಪ್ಪ ಸ್ವಾಮಿಗಳೆಲ್ಲ ಅಲ್ಲೇ ಸ್ಟೇ ಆಗಿರ್ತಾರೆ. ಚೆನ್ನಾಗಿರುತ್ತೆ. ಅವ್ರಿಗೆ ಕೆಲವರು ಮನೆಗೆ ಹೋಗೋರು ಇರ್ತಾರೆ, ಕೆಲವರು ಅಲ್ಲೇ ಸ್ಟೇ ಆಗ್ತಾರೆ. ಚಿಕ್ಕದಾಗಿ ಅಲ್ಲೇ ತೆಂಗಿನ ಗರಿಲೇ ಕಟ್ಬಿಟ್ಟು ಚಳಿಲಿ ಆ ಥರ ವ್ರತ ಮಾಡಿಕೊಂಡು ಅವರು
ಹೋಗಿ ಬರ್ತಾರೆ. ನಿಜವಾಗ್ಲೂ ಅದು ಅಯ್ಯಪ್ಪಂಗೆ ಅರ್ಪಣೆ ಆಗಬೇಕು. ನಾವು ಈ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಸ್ನೇಹಿತರೆ, ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಈ ತಿಂಗಳು ಧನುರ್ಮಾಸ ಕೂಡ ಸ್ಟಾರ್ಟ್ ಆಗುತ್ತೆ. ಧನುರ್ಮಾಸ ಮಾಡೋರು ಬೆಳಗಿನ ಜಾವ 5 ಗಂಟೆಗೆಲ್ಲ ಬಂದುಬಿಡ್ತಾರೆ, 5-5:15ಗೆಲ್ಲ. ಇಲ್ಲಿ ಅರಳಿಕಟ್ಟೆ ಇರೋದ್ರಿಂದ ಮತ್ತು ನವಗ್ರಹಗಳಿದ್ದಾವೆ. ಇಲ್ಲಿ ನಾಗರಕಟ್ಟೆ ಇದೆ, ಚೆನ್ನಾಗಿದೆ ಪೂಜೆ ಎಲ್ಲ ಮಾಡೋಕ್ಕೆ. ಈಗ ಇರುಮುಡಿ ಕಟ್ಟೋದು ಪೂರ್ತಿ ವಿಡಿಯೋ ನೋಡೋಣ ಬನ್ನಿ. ತುಪ್ಪ ಖಾಲಿ ಇರೋದಂತ ಗೋವಿಂದ ಅಲ್ಲ ಏ ಸಮಯಗಳು ತುಂಬ ಸಮಯ ತುಪ್ಪ ಖಾಲಿ, ತುಪ್ಪ ತರಿಸಿ. ಬಲಗೈಲಿ ಹಾಕು. ನೆಕ್ಸ್ಟ್ ನೀವು ಅದೇ ನೆಕ್ಸ್ಟ್ ನೀವು ಬಳೋದಕ್ಕೆ ಅಂತ ಆಗ್ತದೆ ಹಾಕಿ ಆಮೇಲೆ ಸುಮ್ಮನೆ ಕೈ ಇಟ್ಕೊಡ್ರಿ ಒಳಗಡೆ ಸಾಕು. ಅದಕ್ಕೆ ಧನಸಂಬಳ ಹೋಗಿರೋದು ಅನ್ಸುತ್ತೆ. ಇಷ್ಟೊತ್ತೇ ಮಾಡಿದ್ದೀರ ಅಂತ ಅದು ನಾವು ಹೇಳ್ತೀವಿ. ಅப்புறம் ಹತ್ತೋರಿಂದ ಬಂದಿದ್ದೀವಿ ನಾವು ಕೈಲಿ ಹಾಕಿಕೊಂಡು ಅಂತಾರೆ. ಇವರು ಅಲ್ಲೇ ಹಾಕಲೇ ತಿನ್ನಲ್ಲ ಎಲ್ಲ ತಿನ್ನಲ್ಲ. ಯಾರು ಅಕ್ಕಿನೇ ಹಾಕಲ್ಲ, ಅದು ನಿಜನೇ. ಅದು ಏನು ಖರ್ಚು ಹಾಕ್ತಾರೆ ತಿಳ್ಕೊಂಡ್ಬಿಡೋದಿಲ್ಲ, ಯಾರು ಅಕ್ಕಿನೇ ಹಾಕಲ್ಲ. ಅದೇಂತ ಕಾಕಿಸ್ತೀವಿ ಹಂಗೆ ಗೊತ್ತಿಲ್ಲ. ಅದೇ ಗೊತ್ತಾಯಿತು. ಕಾಣಿಕೆ
ತುಪ್ಪ ಇಲ್ಲ ಯಪ್ಪ. ನಾವು ಹೊಸ ವರ್ಷ ಒಂದು ಕಾಯ್ತಾ ಇರ್ತೀವಿ. ನೋಟ್ ಕೊಡ್ರಿ ಇಲ್ಲಿ, ನೋಟ್ ಕೊಡಿ. ಫೋನ್ಪೇ ಬೇಡ, ನೋಟ್ ಕೊಡ್ರಿ. ನೋಟ್ ಕೊಡಿ, ಯಾರು ಕೊಡ್ರಿ. ಬನ್ನಿ ಸರ್, ಕಳಿಸ್ರಿ ಅಷ್ಟೇ. ಫೋನ್ಪೇ ಹಾಕ್ರಿ, ಒಲಿ ಹಾಕ್ಬಿಡಿ, ಫೋನ್ಪೇ ಹಾಕ್ಬಿಡಿ. ಈ ಕಡೆ ಎಷ್ಟು ಅವರೇ ಕಾಯಿ ತಗೋಬಾರ್ದು. ಯಾರೇ ತುಪ್ಪದ ಕೈ ತಗೋದ್ರು ಅವ್ರ ಹೆಸರು ದುಡ್ಡು ಕೊಟ್ಬಿಟ್ಟು ಒಂದೊಂದು ಕಾಯಿ ಅಲ್ಲಿ ಯಾರೋ ಬರ್ಕೊಂಡು ಹೋಗಿ ನೋಡ್ರಿ. ಯಾರೋ ಬರ್ಕೊಂಡು ಈರುಳ್ಳಿ ಬೇಕು ಯಾರು ನೆಕ್ಸ್ಟ್ ಸಮಯ ಪಾಪ ಇಲ್ಲಿ ಕೂಡ ಇಲ್ಲ. அவன் ஒய்ஃப்மா, அவன் பசங்க பெரிய பையன் சின்ன பையன் ಮುಡಿ ಆಯ್ತು. ದಪ್ಪದಿದ್ರೆ ನೋಡಿ, ದಪ್ಪದಿದ್ರೆ ಕೊಡಿ. ಎಲ್ಲ ಬ್ಯಾಗ್ಗಳು ನೀವರ ಇದು 120 ರೂಪಾಯಿ ಕಟ್ ಮಾಡಿ ಕಟ್ಟಿರು ஒரு பட்சம்
ಸ್ವಲ್ಪ ಎರ್ಬಿಡಿ ಅಯ್ಯಪ್ಪ. ಈ ಥರ ಪೂಜೆ ಮಾಡ್ತಾರೆ. ನಾವು ಇಲ್ಲಿಗೆ ಆಗಾಗ ಬರ್ತಾ ಇರ್ತೀನಿ, ವಾರ ವಾರ ತೋರಿಸ್ತೀನಿ. ಈಗ ಬಂದು ಮನೆಗೆ ಬಂದು ನೆಲೊಪ್ಪತ್ತು ಬಿಡ್ತಾ ಇದ್ದೀನಿ. ಇದು ನಾನು ದೇವರಿಗೆ ಇವತ್ತು ಪೂಜೆ ಸಮಾಪ್ತಿ ಮಾಡ್ತೀನಿ ಈ ನೆಲೊಪ್ಪತ್ತು ಬಿಡೋದ್ರ ಮೂಲಕ. ಎಲ್ಲರೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಹೊಸಬ್ರು ಯಾರು ನೋಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.